ತರಕಾರಿಗಳಲ್ಲಿ ಮಟ್ಟುಗುಳ್ಳಕ್ಕೆ ವಿಶೇಷ ಸ್ಥಾನಮಾನ ಇದೆ. ಅದು ಪೇಟೆಂಟ್ ಪಡೆದ ಕರಾವಳಿಯ ಏಕಮಾತ್ರ ತರಕಾರಿ. ಆದರೆ ಈ ಬೆಳೆಗೆ ಉಪ್ಪು ನೀರು ಬಹಳಷ್ಟು ತೊಂದರೆ ಕೊಡ್ತಾ ಇದೆ. ಹಾಗಿದ್ರೆ ಈ ಒಂದು ಮಟ್ಟುಗುಳ್ಳದ ಅವಸ್ಥೆ ಏನಾಗಿದೆ ನೋಡೋಣ ಈ ವರದಿ ಮೂಲಕ. ಅದು ಪೇಟೆಂಟ್ ಪಡೆದ ಕರಾವಳಿಯ ಏಕಮಾತ್ರ ತರಕಾರಿ. ದೇಶ ಮಾತ್ರವಲ್ಲದೆ ವಿದೇಶದಲ್ಲೂ ಘಮಘಮಿಸಿದ ಗಿಡ ಸಹಿತ ಮಣ್ಣಲ್ಲೇ ಕೊಳೆತು ಹೋಗಿ ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಬೇಸಿಗೆಯ ತರಕಾರಿ ಬೆಳೆಗೆ ನೀರು ಬಹುಮುಖ್ಯ. ನೀರಿಲ್ಲದೆ ತರಕಾರಿ ಬೆಳೆ ಅಸಾಧ್ಯ. ಆದ್ರೆ ಈ ಭಾಗದಲ್ಲಿ ತರಕಾರಿ ಕೃಷಿಗೆ ನೀರು ಶಾಪವಾಗಿ ಪರಿಣಮಿಸಿದೆ. ಸಿಹಿ ನೀರಲ್ಲ, ಬದಲಾಗಿ ಉಪ್ಪು ನೀರು. ಹೌದು, ಉಡುಪಿ ಜಿಲ್ಲೆಯ ಹೊರವಲಯದ ಮಟ್ಟು ಪ್ರದೇಶದಲ್ಲಿ ಬೆಳೆಯುವ ಮಟ್ಟುಗುಳ್ಳ ಪೇಟೆಂಟ್ ಪಡೆದ ತರಕಾರಿ. ಕರಾವಳಿ ಮಾತ್ರವಲ್ಲದೆ ದೇಶ ವಿದೇಶದಲ್ಲಿ ಮಟ್ಟುಗುಳ್ಳಕ್ಕೆ ವಿಶೇಷ ಬೇಡಿಕೆ ಇದೆ. ಆದ್ರೀಗ ಕರಾವಳಿಯ ಹೆಮ್ಮೆಯ ಮಟ್ಟುಗುಳ್ಳದ ಗಿಡಗಳು ಸತ್ತು ಗುಳ್ಳಗಳು ಕೊಳೆತು ಹೋಗುತ್ತಿವೆ. ಹೀಗಾಗಲು ಮುಖ್ಯ ಕಾರಣ ಪಕ್ಕದಲ್ಲೇ ಹರಿಯುವ ಪಿನಾಕಿನಿ ನದಿಯ ಉಪ್ಪು ನೀರು. ಈ ಉಪ್ಪು ನೀರು ಒಳಹರಿದು ಗುಳ್ಳ ಬೆಳೆದ ಪ್ರದೇಶಗಳಿಗೆ ನುಗ್ಗಿರುವುದು. ಕಳೆದ ಸಲ ಸುರಿದ ಭಾರಿ ಮಳೆಗೆ ಗುಳ್ಳದ ಗಿಡಗಳು ಕೊಳೆತು ಹೋಗಿತ್ತು. ನಂತರ ರೈತರು ಕಷ್ಟಪಟ್ಟು ಮರು ಬೆಳೆ ಬೆಳೆದು ಗುಳ್ಳ ಬೆಳೆದಿದ್ರು. ನಾನು ಲಕ್ಷ್ಮಣ್ ಮಟ್ಟುಗುಳ್ಳ ಬೆಳೆಗಾರರ ಸಂಘದ ಪ್ರಬಂಧಕರಾಗಿದ್ದೇನೆ. ನಮ್ಮ ಈ ಮಟ್ಟು ಪರಿಸರದಲ್ಲಿ ಸಾಧಾರಣ ಪದೇ ಪದೇ ಈ ಉಪ್ಪು ನೀರು ಬರುವಂಥ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಉಂಟು. ತಿಂಗಳಿನಿಂದ ತಿಂಗಳಿಗೆ ಜಾಸ್ತಿ ಆಗ್ತಾ ಉಂಟು. ಅದೇ ರೀತಿ ನಾವು ಸರ್ಕಾರಕ್ಕೆ ಅಲ್ಲದೆ ಜಿಲ್ಲಾಡಳಿತಕ್ಕೆ ಯಾವ ಮನವಿ ಮಾಡ್ತಾ ಇದ್ದೇವೆ. ಸರ್ಕಾರ ನಮ್ಮ ಸಂಘದ ವತಿಯಿಂದ ಮಾಡ್ತಿದ್ದೇವೆ. ಅಲ್ಲದೆ ನಮ್ಮ ರೈತರೆಲ್ಲ ಒಟ್ಟಾಗಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಏನು ಈ ಒಂದು ನಮ್ಮ ಇದಕ್ಕೆ ಉಪ್ಪು ನೀರು ಬರುವಂಥದ್ದು ಅಲ್ಲದೆ ಬೆಳೆ ನಾಶ ಆಗುವಂಥ ಈ ಮಟ್ಟುಗಳ ನಾಶ ಆಗುವಂಥ ಇದಕ್ಕೆ ಯಾರೂ ಕೂಡ ಇಷ್ಟವರೆಗೆ ಸ್ಪಂದಿಸಿಲ್ಲ. ಅಲ್ಲದೆ ನಾವು ಜಿಲ್ಲಾಡಳಿತಕ್ಕೂ ಕೂಡ ಈ ವರ್ಷ ಪ್ರಥಮವಾಗಿ ಮಳೆ ಬಂದು ನಾಶ ಆದಾಗಲೂ ಕೂಡ ಮಾಡಿದ್ದೇವೆ. ಯಾವಾಗ ಕೂಡ ಪ್ರಯೋಜನವೂ ಕೂಡ ನಮ್ಮ ರೈತರಿಗೆ ಸಿಗಲಿಲ್ಲ. ಆದರೆ ಉಪ್ಪು ನೀರು ನುಗ್ಗಿದ ಪರಿಣಾಮ ಇನ್ನೇನು ಕೊಯ್ಲು ಮಾಡಿ ಮಾರುಕಟ್ಟೆಗೆ ಸಾಗಾಟ ಆಗಬೇಕಿದ್ದ ಮಟ್ಟುಗುಳ್ಳ ಸರ್ವನಾಶವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ಅನ್ನದಾತರದ್ದು. ಈ ಸಮಸ್ಯೆ ಕಳೆದ ಹಲವು ವರ್ಷಗಳಿಂದ ಇದ್ದರೂ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಉಂಟು ಮಾಡಿದೆ. ಪಿನಾಕಿನಿ ನದಿಗೆ ಶಾಶ್ವತ ತಡೆಗೋಡೆ ನಿರ್ಮಿಸಿ ನದಿಯ ಮಧ್ಯದಲ್ಲಿ ಇರುವ ಕುದ್ರು ಜಾಗವನ್ನ ತೆರವುಗೊಳಿಸಿದ್ರೆ ಸಮಸ್ಯೆ ಪರಿಹಾರವಾಗುತ್ತೆ. ಆದರೆ ಸರ್ಕಾರವಾಗ್ಲಿ ಜನನಾಯಕರಾಗ್ಲಿ ಇದ್ರ ಬಗ್ಗೆ ಒಲವು ತೋರಿಸುತ್ತಿಲ್ಲ ಎನ್ನುವುದು ರೈತನ ಅಳಲು. ಒಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇರುವ ಕರಾವಳಿಯ ವಿಶೇಷ ತರಕಾರಿ ಬೆಳೆ ಈ ರೀತಿ ಕೊಳೆಯುತ್ತಿರುವುದು ಬೇಸರದ ಸಂಗತಿ. ಇನ್ನಾದರೂ ಜನಪ್ರತಿನಿಧಿಗಳು ಸರ್ಕಾರ ಎಚ್ಚೆತ್ತು ರೈತರ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ಟಿವಿ.